ಅನ್ನುವಂತಹ ಒಂದು ಮೊಟ್ಟೆಯ ಕಂಪನಿಯನ್ನು ಅಥವಾ ಬ್ರ್ಯಾಂಡನ್ನು ಟೆಸ್ಟಿಗೆ ಒಳಪಡಿಸಿದಾಗ ನೈಟ್ರೋಫ್ಯೂರನ್ ಮತ್ತು ನೈಟ್ರೋಮಿಡ್ಝೋಲ್ ಅನ್ನುವ ಕೆಮಿಕಲ್ ಅಂಶ ಅದರಲ್ಲಿ ಪತ್ತೆಯಾಗಿದೆ. ನಿಮಗೆ ಈ ಕೆಮಿಕಲ್ ಅಥವಾ ಇದ್ರ ಬಗ್ಗೆ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಏನಿದು ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ದೇಹಕ್ಕೆ ಹೋಗ್ತಾ 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 ಆಯಸ್ಸು ಕಡಿಮೆ ಆಗುತ್ತೆ, ಕ್ಯಾನ್ಸರ್ ಅಂತಹ ಕಾಯಿಲೆಗಳು ಬರ್ತವೆ. ಇದನ್ನ ನಮ್ಮ ದೇಶ ಸೇರಿದಂತೆ ಬೇರೆ ದೇಶಗಳಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಮೊಟ್ಟೆಯನ್ನ ಲ್ಯಾಬಿಗೆ ಟೆಸ್ಟಿಗೆ ಒಳಪಡಿಸಿದಾಗ ಈ ಅಂಶಗಳು ಪತ್ತೆಯಾಗ್ತಾ ಇದೆ. ನೀವು ಕೇಳ್ಬೋದು, ಅಲ್ಲ ರೀ ಬೆಳಗ್ಗೆ ಆದರೆ ಸಾಕು ಹಾಲು ಕುಡಿಬೇಡಿ ಅಂತೀರಿ, ಪನ್ನೀರ್ ತಿನ್ನಬೇಡಿ ಅಂತೀರಿ, ಈಗ ಮೊಟ್ಟೆನೂ ತಿನ್ನಬೇಡಿ ಅಂದರೆ ಹೆಂಗೆ ಅಂತ. ಪರಿಸ್ಥಿತಿ ಹಂಗಾಗೋಗಿದೆ. FSSAI ಅನ್ನುವಂಥವ್ರು ನಮ್ಮ ಸುತ್ತಮುತ್ತ ನಾವು ಏನು ತಿನ್ನಬೇಕು, ಒಳ್ಳೆ ಆಹಾರ ಯಾವುದು, ಆಹಾರ ಸರಬರಾಜು ಹೆಂಗಾಗ್ತಾ ಇದೆ, ಕೆಮಿಕಲ್ ಎಷ್ಟು ಪ್ರಮಾಣದಲ್ಲಿದೆ, ನಮ್ಮ ಆರೋಗ್ಯಕ್ಕೆ ಅದು ಮಾರಕನ ಅಥವಾ ಒಳ್ಳೇದ, ಇಂಥದನ್ನ ಟೆಸ್ಟಿಗೆ ಒಳಪಡಿಸ್ಬೇಕು. ಬಟ್ ಅವ್ರು ನಿದ್ರೆ ಮಾಡ್ತಾ ಇದ್ದಾರೆ. ಬದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆಕ್ಟಿವ್ ಆಗಿರುವಂಥವರು ಒಂದು ಬ್ರ್ಯಾಂಡ್ನ ಮೊಟ್ಟೆಯನ್ನು ಟೆಸ್ಟಿಗೆ ಒಳಪಡಿಸಿದಾಗ, ಸಿಂಪಲ್ ಟೆಸ್ಟಿಗೆ ಒಳಪಡಿಸಿದಾಗ ಇಂತಹ ಕೆಮಿಕಲ್ಗಳು ಪತ್ತೆಯಾಗ್ತಾ ಇದೆ.